ಸಿಪಿಎಂನಿಂದ ಕರಾವಳಿ ಸೌಹಾರ್ದ ರ್ಯಾಲಿ ಆರಂಭವಾಗಿದೆ. ಮಂಗಳೂರಿನ ಜ್ಯೋತಿ ಸರ್ಕಲ್ನಿಂದ ಸೌಹಾರ್ದ ರ್ಯಾಲಿ ಆರಂಭವಾಗಿದ್ದು ಹಂಪನಕಟ್ಟೆಯಲ್ಲಿರುವಂತಹ ನೆಹರು ಮೈದಾನದವರೆಗೆ ರ್ಯಾಲಿ ನಡೆಯಲಿದೆ. ಸೌಹಾರ್ದ ರ್ಯಾಲಿಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಭಾಗಿಯಾಗಿದ್ದಾರೆ. ನೆಹರು ಮೈದಾನದಲ್ಲಿ ಕರಾವಳಿ ಸೌಹಾರ್ದ ಸಮಾವೇಶ ಏನು ನಡೆಯಲಿದೆ. ಸಮಾವೇಶದಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಭಾಗವಹಿಸಲಿದ್ದಾರೆ. ಹೀಗಾಗಿ ಈ ಒಂದು ರ್ಯಾಲಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಯಾಕಂದ್ರೆ ಕೇರಳ ಸಿಎಂ ಅದರಲ್ಲಿ ಭಾಗವಹಿಸಬಾರದು ಅನ್ನುವಂತಹ ವಿಚಾರವಾಗಿ ಹೀಗಾಗಿ ಮಂಗಳೂರಲ್ಲಿ ಸ್ವಲ್ಪ ಶಾಂತಿ ಕದಡುವಂತಹ ಕೆಲವೊಂದು ಘಟನೆಗಳು ಕೂಡ ಅಲ್ಲಲ್ಲಿ ನಡೆದಿದ್ವು. ಈಗ ನೆಹರು ಮೈದಾನದಲ್ಲಿ ಕರಾವಳಿ ಸೌಹಾರ್ದ ಸಮಾವೇಶಕ್ಕೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಪೂರ್ಣಗೊಂಡಿದ್ದು ಈಗಾಗಲೇ ರ್ಯಾಲಿ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಅಷ್ಟು ಮಾತ್ರವಲ್ಲ, ಕೇರಳ ಸಿಎಂ ಪಿಣರಾಯಿ ವಿಜಯನ್ ಈ ಸೌಹಾರ್ದ ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ರವರು ಆಗಮಿಸಲಿದ್ದಾರೆ. ಮಹಾಜನ ಬಂಧುಗಳು, ಸೌಹಾರ್ದ ಪ್ರಿಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ. ಭೇದವನರಿಯದು ನೀಲಿಯ ಗಗನ, ಒಂದೇ ಮಣ್ಣಿಂದ ಎಲ್ಲರ ಜನನ, ಒಂದೇ ದಿಕ್ಕಿಗೆ ಎಲ್ಲರ ಪಯಣ. ಹೌದು, ಈ ಜಿಲ್ಲೆಯ ಸೌಹಾರ್ದ ಪ್ರಿಯ ಜನತೆ ನಾವೆಲ್ಲರೂ ಒಂದಾಗಬೇಕಾಗಿದೆ. ಈ ಜಿಲ್ಲೆಯ ಸೌಹಾರ್ದ ನಮ್ಮೊಂದಿಗೆ ರಂಗಾದ ಹೆಜ್ಜೆಯನ್ನು ಇಡುತ್ತಾ ಬರುತ್ತವರಿಗೆ ಈ ಜಿಲ್ಲೆಯ ಜಗದೀ ವರ್ಗದ ನೇತೃತ್ವವನ್ನು ವಹಿಸಿದಂತ ಸಿಪಿಐಎಂ ಪಕ್ಷ, ಇದರ ನೇತೃತ್ವದಲ್ಲಿ ಕರಾವಳಿ ಸೌಹಾರ್ದ ರ್ಯಾಲಿ ನೆಹರು ಮೈದಾನದಲ್ಲಿ ನಡೆಯುವಂತಹ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕಾಮ್ರೇಡ್ ಪಿಣರಾಯಿ ವಿಜಯನ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ರ್ಯಾಲಿ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ ರ್ಯಾಲಿಗೆ ಯಾವ ರೀತಿಯ ಸಿದ್ಧತೆ ನಡೆದಿದೆ ಮತ್ತೆ ಏನಾದರೂ ಅಹಿತಕರ ಘಟನೆ ನಡೆಯುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆಯಾ? ಸುಕನ್ಯಾ, ಏನು ಹಿಂದೂ ಪರ ಸಂಘಟನೆಗಳು ಈ ಒಂದು ಏನು ಸೌಹಾರ್ದ ಕರಾವಳಿ ಸೌಹಾರ್ದತಾ ರ್ಯಾಲಿಗೆ ಒಂದು ಬಂದ್ ಕರೆ ಕೊಟ್ಟಿದ್ರು. ಸೊ ಬಂದ್ ಕೂಡ ಯಶಸ್ವಿಯಾಗಿದೆ, ಹಾಗೆ ಈ ರ್ಯಾಲಿನೂ ಕೂಡ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ 2ರಿಂದ 3,000 ಏನು CPM ಕಾರ್ಯಕರ್ತರು ಈ ರ್ಯಾಲಿಯಲ್ಲಿ ಇವಾಗ ಭಾಗವಹಿಸ್ತಾರೆ ಅಂಥದ್ದು. ಏನು ಮಂಗಳೂರಿನ ಜ್ಯೋತಿ ಸರ್ಕಲ್ ಅಂಬೇಡ್ಕರ್ ವೃತ್ತ ಏನಿದೆ, ಜ್ಯೋತಿ ಸರ್ಕಲ್ ಇರುವಂಥ ಅಂಬೇಡ್ಕರ್ ವೃತ್ತ, ಅಲ್ಲಿಂದ ನೆಹರು ಮೈದಾನದವರೆಗೆ 2ರಿಂದ 3,000 ಜನ CPI ಕಾರ್ಯಕರ್ತರು ಇಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾ ಇರೋಂಥದ್ದು. ಸೊ ಈಗ ಜ್ಯೋತಿ ಸರ್ಕಲ್ ಮುಕ್ಕಾಲು ಭಾಗ ಇವರು ಒಂದು ಮೆರವಣಿಗೆ ಅಂತ ತಲುಪಿದೆ. ಸೊ ಮೆರವಣಿಗೆ ಈಗ ನೆಹರು ಮೈದಾನದ ಹತ್ತಿರದಲ್ಲಿದೆ. ನೆಹರು ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಸರಿಯಾಗಿ 4:15ಗೆ ಇವರು ನೆಹರು ಮೈದಾನ ತಲುಪಲಿದ್ದು ನೆಹರು ಮೈದಾನದಲ್ಲಿ ಒಂದು ಎಲ್ಲ ಮುಖ ಮುಟ್ತಾರೆ. ಅದಾದ ನಂತರ ಅಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ. ಸೊ ಈಗ ಪ್ರಪ್ರಥಮ ಬಾರಿಗೆ ಏನು ಕೇರಳ ರಾಜ್ಯದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಏನಿದ್ದಾರೆ, ಅವರು ಈ ಸಮಾವೇಶದ ಕುರಿತು ಒಂದು ಭಾಷಣವನ್ನು ಮಾಡಲಿದ್ದಾರೆ. ಸೊ ಆ ಭಾಷಣ ಆದ ನಂತರ ಅವರು ಅಲ್ಲಿಂದ ತೆರಳಲಿದ್ದಾರೆ. ಆದರೆ ಇಲ್ಲಿ ಒಂದು ಸ್ಪಷ್ಟವಾಗಿ ನಾವು ಗಮನಿಸಬಹುದು, ಏನು ಇವರು ಕೇರಳ CM ಇಲ್ಲಿ ಬರೋದಕ್ಕೆ ತುಂಬಾ ವಿರೋಧ ವ್ಯಕ್ತವಾಗಿತ್ತು. ಸೊ ಈ ವಿರೋಧದ ನಡುವೆಯೂ ಕೂಡ ಈ ಒಂದು ಸಮಾವೇಶ, ಈ ಒಂದು ಸೌಹಾರ್ದತೆಯಾದ ರ್ಯಾಲಿ ಒಂದು ಯಶಸ್ವಿಯನ್ನು ಕಂಡಿರೋಂಥದ್ದು. ಅಂದರೆ ಯಾವುದೇ ಈ ರೀತಿ ಒಂದು ಆಕ್ರೋಶ ವಿರುದ್ಧ ಮತ್ತೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಕೇರಳ CM ಇಂದು ಮಂಗಳೂರಿಗೆ ಆಗಮಿಸಿ ಕೆಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರು. ಅದೇ ರೀತಿ ಇವಾಗ ರ್ಯಾಲಿ ಕೂಡ ಈಗ ನೆಹರು ಮೈದಾನಕ್ಕೆ ಸಾಗ್ತಾ ಇದೆ. ಈಗ ಸಮಾವೇಶದಲ್ಲಿ ರ್ಯಾಲಿಯನ್ನು ಕುರಿತು ಅಂದರೆ ಏನು CPI ಕಾರ್ಯಕರ್ತರು ಇದ್ದಾರೆ, CPM ಕಾರ್ಯಕರ್ತರು, ಇವರನ್ನ ಕುರಿತು ಕೂಡ ಅವರು ಒಂದು ಭಾಷಣವನ್ನು ಮಾಡಲಿದ್ದಾರೆ. ಸದ್ಯ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಈ ರ್ಯಾಲಿ ಸಾಗ್ತಾ ಇದೆ. ಯಾಕೆಂದರೆ ಪೊಲೀಸರು 3,000 ಪೊಲೀಸರನ್ನು ಈ ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಯೋಜಿಸಲಾಗಿತ್ತು. ಅದರಲ್ಲಿ ಮಂಗಳೂರು ಸಿಟಿನಲ್ಲೇ ಯಥೇಚ್ಛ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಲಾಗಿತ್ತು. ಸೆಕ್ಯೂರಿಟಿ ಪರ್ಪಸ್ನಿಂದ, ಅಂದರೆ ಒಂದು ರಾಜ್ಯದ CM ಇನ್ನೊಂದು ರಾಜ್ಯಕ್ಕೆ ಬಂದಾಗ ಯಾವುದೇ ರೀತಿ ಅಹಿತಕರ ಘಟನೆಗಳು ಸಂಭವಿಸಬಾರದು, ಇಲ್ಲಿ ಸುಲಲಿತವಾಗಿ ಅವರ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ಒಂದು ವಿಶೇಷವಾದ ಒಂದು ಭದ್ರತೆಯನ್ನು ಕೂಡ ಮಾಡಲಾಗಿತ್ತು. ಹೆಚ್ಚಿನ ಸಿಬ್ಬಂದಿಯನ್ನು ಇಲ್ಲಿ ನಿಯೋಜಿಸಲಾಯಿತು. ಅದೇ ರೀತಿ ಸಿಬ್ಬಂದಿಗಳು ಕೂಡ ಯಶಸ್ವಿಯಾಗಿ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಜಿಲ್ಲೆಯ ಹಲವು ಭಾಗದಲ್ಲಿ ಬಸ್ಸಿಗೆ ಕಲ್ಲು ತೂರಾಟ, ಬೆಂಕಿ, ಈ ರೀತಿ ಬೇರೆ ಬೇರೆ ಅಹಿತಕರ ಘಟನೆಗಳು ನಡೆದರೂ ಕೂಡ CPI ಕಾರ್ಯಕರ್ತರಿಗಾಗಿ ಆಗಿರ್ಬೋದು, ಇಲ್ಲಾಂದರೆ CMಗಾಗಿರ್ಬೋದು, ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸಲಿಕ್ಕೆ, ಯಾವುದೇ ರೀತಿ ತೊಂದರೆ ಮಾಡಲಿಕ್ಕೋಸ್ಕರ ಇವರು ಯಾವುದೇ ಒಂದು ಯಾರಿಗೂ ಅವಕಾಶವನ್ನು ನೀಡಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿ ಡ್ರೋನ್ ಕ್ಯಾಮರಾಗಳನ್ನು ಕೂಡ ಇಲ್ಲಿ ಇಟ್ಟು 10 ಡ್ರೋನ್ ಕ್ಯಾಮರಾಗಳನ್ನು ಈ ರ್ಯಾಲಿ ಕಿಲೋಮೀಟರ್ ಗಟ್ಟಲೆ ಇರುವಂಥ ಈ ರ್ಯಾಲಿಗೆ ಒಂದು ಡ್ರೋನ್ ಕ್ಯಾಮರಾದ ಕಣ್ಗಾವಲನ್ನು ಇಡಲಾಗಿದೆ. ಸೊ ಡ್ರೋನ್ ಕ್ಯಾಮರಾ ಮೇಲೆ ಹಾರ್ತಾ ಇರುತ್ತೆ. ಸೊ ಎಲ್ಲ ಒಂದು ಮೂಮೆಂಟ್ಸನ್ನು ಕೂಡ ಒಂದು ರೆಕಾರ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದೇ ರೀತಿ ಈಗ
CM ಒಂದು ಗೆಸ್ಟ್ ಹೌಸ್ನಲ್ಲಿ ಅಂದರೆ ಖಾಸಗಿ ಹೋಟೆಲ್ನಲ್ಲಿ ಒಂದು ರೆಸ್ಟ್ ತಗೊಳ್ತಾ ಇದ್ದಾರೆ. ಸೊ ಈ ರ್ಯಾಲಿ ತಲುಪಿದ ನಂತರ ಅವರು ನೆಹರು ಮೈದಾನಕ್ಕೆ ಆಗಮಿಸಿ ಸಭೆಯ ಬಗ್ಗೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸುಕನ್ಯಾ, ಧನ್ಯವಾದ ಪೃಥ್ವಿರಾಜ್.